ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬನ್ನೇರುಘಟ್ಟ ಗ್ರಾಮದ ಚಂಪಕಧಾಮ ಬಡಾವಣೆಯ ನಿವಾಸಿಗಳ ವತಿಯಿಂದ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನ ಅತ್ಯಂತ ಸಂಭ್ರಮ ಸಡಗರದಿಂದ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳು ದೀಪವನ್ನ ಬೆಳಗಿಸಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪನಮನವನ್ನ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ದಾರೆ. ಬಳಿಕ ಕಾಂಗ್ರೆಸ್ ಮುಖಂಡ ಜಯರಾಮ್ ಹಾಗೆ ಬನ್ನೇರುಘಟ್ಟ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಹರೀಶ್ ಗೌಡ ಅವರು ಧ್ವಜಾರೋಹಣವನ್ನ ನೆರವೇರಿಸಿ ಗೌರವವನ್ನ ಸಲ್ಲಿಸಿದ್ದಾರೆ. ಇನ್ನು ಇದೇ ವೇಳೆ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಚಂಪಕಧಾಮ ಬಡಾವಣೆಯ ನಿವಾಸಿಗಳು ಪರಸ್ಪರ ಸಿಹಿಯನ್ನ ಹಂಚಿ ಸ್ವಾತಂತ್ರ್ಯೋತ್ಸವವನ್ನ ಆಚರಿಸಿದ್ದಾರೆ. ಅಲ್ಲದೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಮುಖ್ಯ ಅತಿಥಿಗಳಿಗೆ ಪುಷ್ಪಗುಚ್ಛವನ್ನ ನೀಡಿ ಗೌರವ ಪೂರ್ವಕವಾಗಿ ಸನ್ಮಾನಿಸಲಾಗಿದೆ. ಇನ್ನು ಈ ಶುಭ ಸಮಾರಂಭದಲ್ಲಿ ಚಂಪಕಧಾಮ ಬಡಾವಣೆಯ ನಿವಾಸಿಗಳು ಹಾಗೆ ಸ್ಥಳೀಯ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಒಂದು 10 ನಿಮಿಷ ಬೈಟ್ ಹಾಕೋತಾ ಇದ್ದೀರೋ ಇದು ಅಚ್ಚು ಕನ್ನಡದ ದೀಪ ಸಲ್ಯೂಟ್ ಹೊಡೀರಿ ಎಲ್ಲರೂ. ಜೈ ನಮ್ಮ ಚಂಪಕಧಾಮ ಏನಿದೆ ಇಲ್ಲಿ ವಾಸ ಮಾಡತಕ್ಕಂತ ನಮ್ಮ ಅಕ್ಕ ತಂಗಿದ್ರೆ ಅಣ್ಣ ತಮ್ಮಂದ್ರೆ ಎಲ್ಲ ಗಣ್ಯ ಇವತ್ತು ನಿಮ್ಮ ಆಗಸ್ಟ್ 15 ಇವತ್ತು ಏನು ಒಂದು ಫ್ಲಾಗ್ ಇವತ್ತು ಫಸ್ಟ್ ದಿನ ಚಂಪಕಧಾಮ ಟೂರಲ್ಲಿ ಇವತ್ತು ಫ್ಲಾಗ್ ಒಂದು ಹಾರಿಸ್ಬೇಕು ಅಂತ ಏನು ಮಾಡ್ಕೊಂಡಿದ್ರಿ. ಅದು ಸ್ವಲ್ಪ ತಡವಾಯ್ತು, ಅದು ಕೆಲಸ ಆಗೋದಕ್ಕೆ ಜಾಗ ಹಾರಿಸ್ತೀನಿ ಆಗೋದಕ್ಕೆ ಎಷ್ಟೇ ಜಾಗ ಹೋಗಿ ಮಾಡೋದಕ್ಕೆ ನಾನು ಜಾಗ ಎಲ್ಲ ಎಷ್ಟು ಮಾಡ್ಕೊಡ್ತೀನಿ ಮಾಡಿದೆ. ಇದನ್ನ ಯಾರು ಮಾಡಕ್ಕಾಗಲ್ಲ. ಅದೇ ತರದಲ್ಲಿ ಎಲ್ಲ ಕೂತ್ಕೊಂಡು ದೇವಸ್ಥಾನಕ್ಕೆ ಒಂದು ಎಸ್ಟಿಮೇಟ್ ಎಷ್ಟಾಗುತ್ತೆ, ಏನಾಗುತ್ತೆ, ನಾವೆಲ್ಲ ಸೇರಿ ಏನ್ ಮಾಡ್ಬೇಕು, ಧಾರವಾಡ ಬೇಕಾದ್ರೆ ಏನ್ ಮಾಡ್ಬೇಕು ಎಲ್ಲ ಕೂತ್ಕೊಂಡು ಮಾತಾಡಿ ಮುಂದುವರಿಸಿ ನಾನು ನನ್ನ ಕೈಲಾಗಿದೆ ಸಹಕಾರ ಮಾಡ್ಬೋದು. ಓಕೆ ಒಂದು 10 ನಿಮಿಷ ಬೈಟ್ ಹಾಕೋತಾ ಇದ್ದೀರೋ ಇದು ಅಚ್ಚು ಕನ್ನಡದ ದೀಪ ಸಲ್ಯೂಟ್ ಹೊಡೀರಿ ಎಲ್ಲರೂ. ಜೈ ಓಕೆ ಒಂದು 10 ನಿಮಿಷ ಬೈಟ್ ಹಾಕೋತಾ ಇದ್ದೀರೋ ಇದು ಅಚ್ಚು ಕನ್ನಡದ ದೀಪ ಸಲ್ಯೂಟ್ ಹೊಡೀರಿ ಎಲ್ಲರೂ. ಜೈ ಓಕೆ ಒಂದು 10 ನಿಮಿಷ ಬೈಟ್ ಹಾಕೋತಾ ಇದ್ದೀರೋ ಇದು ಅಚ್ಚು ಕನ್ನಡದ ದೀಪ ಸಲ್ಯೂಟ್ ಹೊಡೀರಿ ಎಲ್ಲರೂ. ಜೈ ಓಕೆ ಒಂದು 10 ನಿಮಿಷ ಬೈಟ್ ಹಾಕೋತಾ ಇದ್ದೀರೋ
ಸ್ವಲ್ಪ ಸೈಡ್ ಬಿಡಿ.